ನಮಸ್ತೆ ವೀಕ್ಷಕರಿಗೆಲ್ಲ ನಾಗಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಾಡಕ್ಕೆ ಹೊರಟಿರೋದು ಚಕ್ಲಿ. ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಚಕ್ಲಿ ಹೇಗೆ ಮಾಡೋದು ಅನ್ನೋದು ಹೇಳ್ಕೊಡ್ತಾ ಹೋಗ್ತೇನೆ ನೋಡ್ರಿ. ಇದು ಒಂದು ಬಟ್ಲನ ನಾನು ಇದು ಪುಟಾಣಿ ಹಿಟ್ಟು ತಗೊಂಡನಿ, ಸಣ್ಣಕ್ಕೆ ಬೀಸ್ಕೊಂಡಿರೋದು ಪುಟಾಣಿ. ಒಂದು ಬಟ್ಲ ಪುಟಾಣಿ ಹಿಟ್ಟಿಗೆ 2 ಬಟ್ಲ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ತೀನಿ. ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಬಿಳೆ ಎಳ್ಳು ತಗೋಬೇಕು. ಬಿಳೆ ಎಳ್ಳು 2 ಸ್ಪೂನ್ ಖಾರ ಪುಡಿ. ಇವಾಗ ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡನ್ರಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ. ನೋಡ್ರಿ, ನಾನು ತುಪ್ಪ ತಗೊಂಡನಿ. ಬೆಣ್ಣೆ ಅಥವಾ ತುಪ್ಪ, ಎಣ್ಣೆ. ನಾನು ತುಪ್ಪನ ಹಾಕ್ತಾನೆ, ಎಣ್ಣೆನೂ ಹಾಕ್ತೀನಿ. 1 ಬೌಲು ತುಪ್ಪ ಹಾಕ್ತಾ ಇದ್ದಾನೆ. ನೋಡ್ರಿ, ತುಪ್ಪ ಹಾಕಿದ್ಮೇಲೆ ಎಲ್ಲ ಹಿಟ್ಟಿಗೆ ಹೊಂದ್ಕೊಂಡಂಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ. ಚೆನ್ನಾಗಿ ಹೊಂದಾಣಿಕೆ ಚೆನ್ನಾಗಿ ಬರ್ತೈತಿ. ಹಿಂಗೆ ನಿಧಾನಕ ಗೂರವಾಗಿ ಮಿಕ್ಸ್ ಮಾಡಬೇಕು. ಹಾಕಿ ಹಿಂಗೆ ಹಿಟ್ಟು ನಾದ್ಬೇಡ್ರಿ. ವೀಕ್ಷಕರೇ, 1 ಬಟ್ಲ ಎಣ್ಣೆ ಕಾಯ್ಬೇಕು. ಬಿಸಿ ಬಿಸಿ ಎಣ್ಣೆ ಹಾಕಿಬಿಡ್ರ. ಇವಾಗ ಚೆನ್ನಾಗಿ ನಿಧಾನಕ್ಕೆ ಹಂಗೆ ಹಿಂಗೆ ಎಲ್ಲ ಹಿಂಗೆ 1 ಸ್ಪೂನ್ ತಗೊಂಡು ಕೈ ಸುಡುತ್ತೆ, ಕೈ ಹಾಕ್ಬೇಡ್ರಿ ತಕ್ಷಣ. ಸ್ಪೂನ್ ತಗೊಂಡು ಎಲ್ಲ ಹಿಂಗೆ ಮೇಲೆ ಕಡೆಗೆ ಮಾಡ್ಕೊಳ್ರಿ. ಬಿಸಿ ಬಿಸಿ ಎಣ್ಣೆ ಹಾಕೋದ್ರಿಂದ ಚಕ್ಲಿ ಹಗೂರವಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನೋಡ್ರಿ, ಬಿಸಿ ಬಿಸಿ ಎಣ್ಣೆ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಕಲರೇ ಚೇಂಜ್ ಆಯಿತು. ಇವೆರಡು ಹಿಟ್ಟಿರುತ್ತಲ್ಲ, ಹಿಂಗೆ 2 ಕೈಯಿಂದ ಹಿಂಗೆ ಚೆನ್ನಾಗಿ ಹಿಂಗೆ ಮಾಡ್ಕೊಂಡ್ರಿ. ಹಿಂಗೆ ಹಗೂರವಾಗಿ ಬರುತ್ತೆ ಚಕ್ಲಿಗಳು. ನಾವು ಎಷ್ಟು ಈ ಥರ ಮಾಡ್ತೇವೆ, ಈ ಥರ ಆಗ್ಬೇಕು. ಹಿಂಗೆ ಮುಟ್ಟಿಗೆ ಮಾಡಿ ಸಕ್ನ 2 ಕೈಯಿಂದ ಹಿಂಗೆ ಹಾಕಿ ಹಿಂಗೆ ಚೆನ್ನಾಗಿ ಹಿಂಗೆ ಈ ಥರ ಹಿಂಗೆ ಮಿಕ್ಸ್ ಮಾಡ್ಕೊಳ್ರಿ. ತುಂಬ ಚೆನ್ನಾಗಿ ಬರುತ್ತೆ ನೋಡ್ರಿ. ಈ ಥರ 2 ಕೈಯಿಂದ ಚೆನ್ನಾಗಿ ಇದು ಮಾಡಿದ್ಮೇಲೆ ಎಷ್ಟು ಹಗೂರಕ್ಕೆ ಬಂದಿಟ್ಟು ಈ ಥರ ಹಿಂಗೆ ಮಾಡಿಬಿಟ್ರೆ ಚೆನ್ನಾಗಿ ಬಂದಿದೆ ಅಂತ. ಸ್ವಲ್ಪ ಇವಾಗ ಉಗುರು ಬೆಚ್ಚಗಿರೋ ನೀರನ್ನ, ಸ್ವಲ್ಪ ಉಗುರು ಬೆಚ್ಚಗಿರ್ಬೇಕು ನೀರು, ಫುಲ್ ಬಿಸಿ ಅಲ್ಲ. ಸ್ವಲ್ಪ ಹಾಕಿ ಕಲಿಸ್ಬೇಕು. ಉಗುರು ಬೆಚ್ಚಗಿರೋ ನೀರನ್ನ ಫುಲ್ ಬಿಸಿ ಮಾಡಬೇಡ್ರಿ. ಹೌದಾ ನನಗೆ ಉಗುರು ಬೆಚ್ಚಗಿರ್ಬೇಕು ನೀರು. ನೋಡ್ರಿ, ಸ್ವಲ್ಪ ನೀರಾಗಿ ಕಲಿಸ್ತಾ ಇರ್ರಿ. ಈ ಥರ ಯಾಕೆ ಉಗುರು ಬೆಚ್ಚಗೆ ನೀರು ಹಾಕ್ತೇವೆ ಅಂದರೆ, ಚಕ್ಲಿ ಮಾಡಬೇಕಾದ್ರೆ ಹೊಡಿಬಾರ್ದು, ಬೇಗ ಒಡೆದೋಗುತ್ತೆ ಅಲ್ಲ ಒಬ್ರೊಬ್ರು ಚಕ್ಲಿ ಎಲ್ಲ. ಅದಕ್ಕೆ ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿ ಹಾಕ್ಬಿಟ್ರೆ ನೀರನ್ನ ತುಂಬ ಚೆನ್ನಾಗಿ ಬರುತ್ತೆ ಚಕ್ಲಿ. ಬಾಯಲ್ಲಿ ಹಂಗೆ ಹಗೂರವಾಗಿ ಬರುತ್ತೆ. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ರಿ. ನಾದ್ಕೋಬೇಕು ಹಿಂಗೆ ಚೆನ್ನಾಗಿ. ಇವಾಗ ಎಣ್ಣೆ ಕಾಯಕ್ಕಿಟ್ಟಿದ್ದಾನೆ. ಇವಾಗ ಮಾಡೋದು ಹೆಂಗೆ ಅನ್ನೋದು ತೋರಿಸ್ಕೊಟ್ಬಿಡ್ತಾನೆ. ಈಗ ಸ್ವಲ್ಪ ಈ ಥರ ಹಿಂಗೆ ಉಂಡೆ ತಗೋಬೇಕು. ಭಾಳ ದೊಡ್ಡದಾಗಿ ತಗೋಬಾರ್ದು. ನಿಮ್ಮ ಚಕ್ಲಿ ಒಳ್ಳೆ ಎಷ್ಟು ಹಿಡಿತೈತಿ ಅಷ್ಟು ತಗೊಂಡು ಚೆನ್ನಾಗಿ ಈ ಥರ ಹಿಂಗೆ ನಾದಬೇಕು. ನಾದಿದ್ರೆ ತುಂಬ ಚೆನ್ನಾಗಿ ಹಗೂರಕ್ಕೆ ಬರುತ್ತೆ ಬಾಯಲ್ಲಿ, ಕುರುಮ್ ಅಂತಂದು. ನೋಡಿ ವೀಕ್ಷಕರೇ, ಇದನ್ನು ಚೆನ್ನಾಗಿ ನಾದಿದೆಲ್ಲ. ನಾದಿದ್ಮೇಲೆ ನಾವು ಚಕ್ಲಿ ಒಳಗೆ ಸ್ವಲ್ಪ ಹಾಕಿ ತುಂಬಿ, ಇವಾಗ ನಮಗೆ ಯಾವ ಥರ ಬೇಕೋ ಆ ಥರ. ನೀವು ಎಣ್ಣೆ ಕಾದಿದೆ, ಇವಾಗ ಒಂದೊಂದೇ ಚಕ್ಲಿ ಹಾಕೋಣ. ನಿಮಗೆ ಯಾವ ಥರ ಸೈಜ್ ಬೇಕೋ ನೀವು ಆ ಥರ ಹಾಕ್ಬೋದು. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಬಂದಿದೆ ಚಕ್ಲಿ ಎಲ್ಲ. ಇವಾಗ ಎಲ್ಲ ಒಂದೊಂದಾಗಿ ತಗೊಂಡ್ಬಿಡೋಣ. ಚಕ್ಲಿ ತುಂಬ ಚೆನ್ನಾಗಿ ಬಂದಿದೆ, ರೋಸ್ಟ್ ಬಂದಿದೆ, ತುಂಬ ಸಖತ್ ಟೇಸ್ಟಿಯಾಗಿದೆ. ನೀವು ನಮ್ಮ ಚಾನಲ್ಗೆ ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಆಗ್ರಿ ನಾಗಮ್ಮ ಯೂಟ್ಯೂಬ್ ಚಾನಲ್ಗೆ. ಇವಾಗ ಪ್ಲೇಟಿಗೆ ಸರ್ವ್ ಮಾಡಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ, ರೋಸ್ಟ್ ಆಗಿದೆ, ಕುರುಕುರು ಅಂತಿದೆ. ನೋಡ್ರಿ, ಒಂದ್ಸರಿ ಟಕ್ ಅಂತ ಹಿಂಗೆ ಎಷ್ಟು ಚೆನ್ನಾಗಿ ಹಗೂರಕ್ಕೆ ಬಂದಿದೆ. ನಮ್ಮ ಚಾನಲ್ಗೆ ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಆಗ್ರಿ ನಾಗಮ್ಮ ಯೂಟ್ಯೂಬ್ ಚಾನಲ್ಗೆ, ಶೇರ್ ಮಾಡಿರಿ.